ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಹೆಣ್ಣಿನ ಮನಸ್ಸು ಒಂದು ಸೂಕ್ಷ್ಮ ಭಾವನೆಗಳ ತವರೂರು ಅಂತ ಹೇಳಬಹುದು. ಯಾಕಂದರೆ ಹೆಣ್ಣಿನ ಮನಸ್ಸು ಮತ್ತು ಶರೀರ ಒಂದು ನಾಜೂಕಾದಂಥ ವಾದ್ಯವಿದ್ದಂತೆ. ಅದರಲ್ಲಿ ಏನಾದರೂ ತಾಳ ತಪ್ಪಿ ಲಯ ಬಿಟ್ಟೋಯ್ತು ಅಂದರೆ ಕುಟುಂಬ ಎನ್ನುವ ಗಾನದಲ್ಲಿ ಅಪಸ್ವರ ಮೂಡೋದು ಸಹಜ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಿರುವಂತಹ ಒಂದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ ಏನು ಅಂತ ಅಂದರೆ ಈ PCOD ಸಮಸ್ಯೆ. ಈ PCOD ಸಮಸ್ಯೆ ಅಂತಲೂ ಕೂಡ ಕೇಳ್ತೀವಿ, ಜೊತೆಗೆ PCOS ಅಂತ ಕೂಡ ಕೇಳ್ತೀವಿ. ಹಾಗಾದರೆ ಏನಿದರ ವ್ಯತ್ಯಾಸ? ಇದ್ರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಜೊತೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪುಣ್ಯವತಿ ನಾಗರಾಜ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಪುಣ್ಯ ಹಾಸ್ಪಿಟಲಿಂದ ನಮ್ಮ ಜೊತೆಗೆ ಬಂದಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಮೊದಲಿಗೆ ಈ PCOD ಮತ್ತು PCOS ಡಿಫ್ರೆನ್ಸ್ ಏನಾದರೂ ಇದೆಯಾ ಇವೆರಡರಲ್ಲಿ? ಒನ್ ಆರ್ ದ ಅದರ್ ಸೇಮ್ ಇರುತ್ತೆ. ಓಕೆ. ಬಟ್ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ, PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಡಿಸೀಸ್ ಬಂದು ಇನಿಷಿಯಲ್ ಸ್ಟೇಜಲ್ಲಿ 1 or 2 ಸಿಂಪ್ಟಮ್ಸು ಸೈನ್ಸ್ ಇರುತ್ತೆ. ಅದು ಮಲ್ಟಿಪಲ್ ಆದಾಗ ಕಾಂಪ್ಲೆಕ್ಸಿಟಿ ಆಫ್ ದ PCOD ಇಸ್ PCOS. ಸೊ ವಿ ಜನರಲಿ ಟ್ರೀಟ್ ಮಾಡುವಂಥದ್ದು ಏನಂದರೆ PCOS ಆರ್ PCOD ಈಕ್ವಲಾಗಿ ಟ್ರೀಟ್ ಮಾಡ್ತೀವಿ. PCOS ಅಲ್ಲಿ ಏನಾಗುತ್ತೆ, ಕಾಂಪ್ಲಿಕೇಶನ್ ಜಾಸ್ತಿ. ಈಗ PCOD ಸಿಂಪ್ಟಮ್ಸ್ ಅಂದ್ರೇನು, ಪಾಲಿಸಿಸ್ಟಿಕ್ ಓವರೀಸ್ ಅಂದ್ರೇನು, ಅಲ್ಲಿ ಅಂಡಾಶಯಗಳಲ್ಲಿ ಓವರಿಗಳಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ, ನೀರು ತುಂಬಿಕೊಂಡಿರೋ ಗುಳ್ಳೆಗಳು. ಆ ಗುಳ್ಳೆಗಳಿರುವಂಥ ನೀರಿನ ಅಂಶದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸು ಅವ್ರಿಗೆ ಅದ್ರದ್ದು ಇಂಪ್ಯಾಕ್ಟ್ ಆನ್ ದ ಬಾಡಿ ಅಂದರೆ ಓವರ್ ವೆಯ್ಟ್ ಆಗ್ಬೋದು, ಒಬೇಸಿಟಿ ಆಗ್ಬೋದು, ಹೇರ್ ಫಾಲ್ ಆಗ್ಬೋದು, ಸ್ಕಿನ್ ರಫ್ ಆಗ್ಬೋದು, ವೆಯ್ಟ್ ಗೇನಿಂದ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಆಗುವಂಥದ್ದು. ಬಿಕಾಸ್ ಆಫ್ ದ ಒಬೇಸಿಟಿ ಅವ್ರಿಗೆ ರೆಗ್ಯುಲರ್ ರೊಟೀನ್ ವರ್ಕ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಪೀರಿಯಡ್ಸ್ ಇರೆಗ್ಯುಲಾರಿಟಿ ಆಗುತ್ತೆ, ಲೇಟಾಗಿ ಬರ್ಬೋದು, 1.5 ತಿಂಗಳು 2 ತಿಂಗಳು, ಕೆಲವೊಮ್ಮೆ 6 ತಿಂಗಳಾದರೂ ಬರೋದಿಲ್ಲ, ವರ್ಷ ಆದರೂ ಬರೋದಿಲ್ಲ. ಮುಖದ ಮೇಲೆ ಹೇರ್ ಗ್ರೋತ್ ಜಾಸ್ತಿ ಇರುತ್ತೆ, ಕಾಲುಗಳ ಮೇಲೆ ಕೈಗಳ ಮೇಲೆಲ್ಲ ಹೇರ್ ಗ್ರೋತ್ ಜಾಸ್ತಿ ಬರುತ್ತೆ. ಮತ್ತು ಪೀರಿಯಡ್ಸ್ ಆದ್ರೂ ಅವ್ರಿಗೆ ಋತುಸ್ರಾವ ಕರೆಕ್ಟಾಗಿ ಬರೋದಿಲ್ಲ, 8 days 6 days ಅಂತ ಇರಲ್ಲ, ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ, ನಿಂತೋಗ್ಬಿಡುತ್ತೆ. ಸೊ ಈ ಥರ ಇರೆಗ್ಯುಲಾರಿಟಿ ಹಾಕೋದ್ರಿಂದ ಅದನ್ನು PCOS ಅಂತಲೇ ಹೇಳುವಂಥದ್ದು. ಸಿಂಡ್ರೋಮ್ ಆಫ್ ದ ಅಂದರೆ ಇಟ್ಸ್ ಅ ಕಾಂಪ್ಲೆಕ್ಸಿಟಿ ಆಫ್ ದ ಡಿಸೀಸ್ ಅಷ್ಟೇ. ದಿಸ್ ಇಸ್ ಒನ್ ಆರ್ ದ ಅದರ್ ಫಾರ್ಮ್ ಆಫ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಸೊ ಟ್ರೀಟ್ಮೆಂಟ್ ಪರ್ಸೆ ಅದಕ್ಕೆ ನಾವು ಯೋಚನೆ ಮಾಡಿದಾಗ ಆ ಸಿಂಪ್ಟಮ್ಸ್ ಸೈನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಸಿವಿಯರಿಟಿ ಗ್ರೇಡ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಅದರಲ್ಲಿ ಯಾವುದೂ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋ ನೆಸೆಸಿಟಿ ಖಂಡಿತ ಇವಾಗಿಲ್ಲ. ಓಕೆ ಮೇಡಮ್, ಈಗ ಸಿಂಪ್ಟಮ್ಸ್ ಅಂತ ಬಂದಾಗ ಅಂದರೆ ಒಬ್ಬ ಮಹಿಳೆಯಿಂದ ಮತ್ತೊಬ್ಬರಿಗೆ ಬಹಳಷ್ಟು ವೇರಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಿಮ್ಮಲ್ಲಿ ಬರೋವಂಥವ್ರಿಗೆ ಬೇಸಿಕ್ ಮೇನ್ ಸಿಂಪ್ಟಮ್ಸ್ ಯಾವುದನ್ನು ತೊಗೊಂಡು ಬಂದು ನಿಮ್ಮ ಹತ್ರ, ಎಸ್ ಮೇಡಮ್ ನನಗೆ ಹ್ಯಾವ್ ಸಮ್ ಪ್ರಾಬ್ಲಮ್ ಅಂತ ನಿಮ್ಮ ಹತ್ರ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ತಾರೆ? ಜನರಲಿ ಈ ಥರ ಬಂದಾಗ ಹೆಣ್ಮಕ್ಳಲ್ಲಿ ಸಾಮಾನ್ಯ ಒಂದು 12ರಿಂದ 13 ವರ್ಷ ಆ ಟೈಮ್ನಲ್ಲಿ ಋತುಮತಿ ಆಗ್ತಾಳೆ. 1 ವರ್ಷ 2 ವರ್ಷ ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಸರಿಯಾಗಿ ಬ್ಲೀಡಿಂಗ್ ಆಗೋದಿಲ್ಲ ಅಥವಾ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಈ ಥರದ್ದು ಪ್ರಾಬ್ಲಮ್ಸ್ ಇರುತ್ತೆ. ಅದು 2 ವರ್ಷ ಆದಮೇಲೂ ಅದು ರೆಗ್ಯುಲರೈಸ್ ಆಗಲಿಲ್ಲ ಅಂದಾಗ ಆ ಮನೆಯಲ್ಲಿರೋ ತಾಯಿಗೆ ಅಥವಾ ಪೇಷಂಟಿಗೆ ಗೊತ್ತಾಗುತ್ತೆ ಏನೋ ವ್ಯತ್ಯಾಸ ಆಗ್ತಾಯಿದೆ ನನ್ನ ದೇಹದಲ್ಲಿ ಅಂತ. ಆ ಥರ ಆದಾಗ ಏನಾಗುತ್ತೆ, ಜನರಲಿ ಒಬೇಸಿಟಿ ಇರ್ತಾರೆ, ಇರೆಗ್ಯುಲರ್ ಪೀರಿಯಡ್ಸ್ ಜೊತೆಗೆ ದಪ್ಪ ಆಗ್ತಾ ಹೋಗ್ತಾರೆ. ಆಮೇಲೆ ಅವರಿಗೆ ಸ್ಕಿನ್ ಚೇಂಜಸ್ ಆಗ್ತಾ ಬರುತ್ತೆ, ಪಿಗ್ಮೆಂಟೇಷನ್ಸ್ ಆಗುತ್ತೆ, ಓವರ್ ವೆಯ್ಟ್ ಆಗ್ತಾರೆ, ಸೊ ಹೇರ್ ಫಾಲ್ ಆಗ್ಬೋದು. ಇದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಅವಳದು ಮೆಂಟಲ್ ಸ್ಟೇಟಸ್, ಜನರಲಿ ಹಾರ್ಮೋನ್ಸ್ ಏನಂದರೆ ವ್ಯತ್ಯಾಸ ಇದ್ದಾಗ ಇರಿಟಬಿಲಿಟಿ ಇರುತ್ತೆ ಅವ್ರಿಗೆ, ಬೇಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅವ್ರ ರೊಟೀನ್ ವರ್ಕ್ನ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇರಲ್ಲ. ಈಗ ಸ್ಟೂಡೆಂಟ್ ಆದರೆ ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಥರದ್ದು ವ್ಯತ್ಯಾಸಗಳಾಗತ್ತೆ. ಅದಲ್ಲದೆ ಅವ್ರಿಗೇನಾಗುತ್ತೆ, ಹಾರ್ಮೋನ್ಸ್ ಏನಾಗುತ್ತೆ, ನಮ್ಮ ಋತುಚಕ್ರ ಕರೆಕ್ಟಾಗಿ ಆಗ್ತಾ ಇದ್ದರೆ ಪ್ರತಿ ಸರಿ ಆ ಪರ್ಟಿಕ್ಯುಲರ್ ಹಾರ್ಮೋನ್ಸ್ ರಿಲೀಸ್ ಆಗೋದು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ಫ್ಲಕ್ಚುಯೇಷನ್ಸ್ ಇದ್ದಾಗಷ್ಟೇ ನಮ್ಮ ಬಾಡಿ ಸಿಸ್ಟಮ್ ಚೆನ್ನಾಗಿ ಕೆಲಸ ಆಗುತ್ತೆ. ಸೊ ಒಂದು ಸರಿ ಹಾರ್ಮೋನ್ಸ್ ಒಂದೇ ಲೆವೆಲಲ್ಲಿ ಇರುತ್ತೆ ಅಂದಾಗ ಕಷ್ಟ ಆಗುತ್ತೆ. ಜೊತೆಗೆ ಈ PCOS ಇದ್ದಾಗ ಏನಾಗುತ್ತೆ, ಆ್ಯಂಡ್ರೋಜನ್ಸ್ ಅಂತ ಹೇಳ್ತೀವಿ, ಮೇಲ್ ಹಾರ್ಮೋನ್ಸ್. ಸಾಮಾನ್ಯವಾಗಿ ಗಂಡಸಲ್ಲಿ ಇರುವಂಥ ಒಂದು ವೇರಿಯಂಟ್ ಹಾರ್ಮೋನ್ಸು ಹೆಣ್ಮಕ್ಳಲ್ಲಿ ಜಾಸ್ತಿ ಆಗುತ್ತೆ. ಅದು ಸಾಮಾನ್ಯವಾಗಿ ಫ್ಯಾಟ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಸಬ್ಕ್ಯೂಟೇನಿಯಸ್ ಫ್ಯಾಟಲ್ಲಿ ತುಂಬ ಇರೋದ್ರಿಂದ ಅವ್ರಿಗೆ ಒಬೇಸಿಟಿನೂ ಜಾಸ್ತಿ ಆಗುತ್ತೆ. ಆ ಮೇಲ್ ಹಾರ್ಮೋನ್ಸ್ ಇದ್ದಾಗ ಏನಾಗುತ್ತೆ, ಫೆಮಿನೈನ್ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಅದರ ಆ್ಯಕ್ಷನ್ಸು ಗೊತ್ತಾಗೋದಿಲ್ಲ ಬಾಡಿ ಮೇಲೆ. ಸೊ ಅವ್ರಿಗೆ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗುತ್ತೆ, ವೆರಿ ಲೋ ಬ್ಲೀಡಿಂಗ್ ಇರುತ್ತೆ. ಅವರು ಆಫೀಸಿಗೆ ಹೋಗ್ತಾರೆ ಅಂದರೆ ಆ ಕಾನ್ಸಂಟ್ರೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ, ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ಈ ಥರದ್ದು ಈ ಹಾರ್ಮೋನ್ಸ್ ಏನು ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್, FSH, LH ಅಂತ ಹೇಳ್ತೀವಿ. ಆ ಹಾರ್ಮೋನ್ಸು ಆ ಫಸ್ಟ್ 15 ಡೇಸಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್ ಹಾರ್ಮೋನ್ಸ್ ಇರಬೇಕು, ನೆಕ್ಸ್ಟ್ 15 ಡೇಸಲ್ಲಿ FSH, LH ಹಾರ್ಮೋನ್ ಇರಬೇಕು. ಈ ಸೈಕಲ್ ಚೆನ್ನಾಗಿತ್ತು ಅಂತಂದರೆ ಬೇರೆ ಬಾಡಿ ಫಂಕ್ಷನ್ಸ್ ನಮ್ಮ ಬಾಡಿನಲ್ಲಿ ವಾಟ್ರ್ ಲಾಗಿಂಗ್ ಅಂದರೆ ನಾವು ವಾಟ್ರು ಹೇಗೆ ಆಚೆಗೆ ಹೋಗಬೇಕು ಬರಬೇಕು, ಈ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಆಗ್ತಾ ಇರುತ್ತೆ.
ವಾಟರ್ ಲಾಗಿಂಗ್ ಉಳ್ಕೊಂಡ್ಬಿಡುತ್ತೆ, ಅಂದರೆ ಸರಿಯಾಗಿ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗ್ತಾ ಹೋಗಲ್ಲ. ಸೊ ಬ್ಲೋಟೆಡ್ ಫೀಲಿಂಗ್ ಇರುತ್ತೆ, ಇದಕ್ಕಿದಂಗೆ ದಪ್ಪ ಆದಂಗೆ ಇರುತ್ತೆ. ಎಷ್ಟೋ ಸರಿ ಯಾವ ಮಟ್ಟಕ್ಕೆ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರೋದಿಲ್ಲ, ಮಧ್ಯಾಹ್ನ ಇದ್ದಂಗೆ ಸಂಜೆ ಇರೋದಿಲ್ಲ, ವಿತೌಟ್ ಎನಿ ರೀಸನು ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ, ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ. ಸೊ ಈ ಥರ ಹಲವಾರು ಬದಲಾವಣೆಗಳಿರುತ್ತೆ ಸಿಂಪ್ಟಮ್ಸ್ ಅಂದರೆ. ಈ PCOD ಸಮಸ್ಯೆ ಒಂದು ಸಮಸ್ಯೆಯಾಗಿ ಮಾತ್ರ ಉಳ್ಕೊಳ್ಳಲ್ಲ, ನಮ್ಮ ಮಾನಸಿಕ ಸ್ಥಿತಿಗತಿಗಳ ಮೇಲೂ ಕೂಡ ತುಂಬ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಖಂಡಿತ. ಈ PCOD ಇದ್ದಾಗ ಎಷ್ಟೋ ಸರಿ ಮನೆಯಲ್ಲೂ ತಂದೆ ತಾಯಿಯವರು ಫೇಸ್ ಮಾಡ್ತಾರೆ. ನನ್ನ ಮಗಳು ಬೆಳಗ್ಗೆ ಹೋದಾಗ ಎಷ್ಟು ಖುಷಿಯಾಗಿ ಕಾಲೇಜ್ಗೆ ಹೋದ್ಲು, ಈಗ ಬಂದಿದ ತಕ್ಷಣ ಎಷ್ಟೊಂದು ಇರಿಟಬಿಲಿಟಿ, ಕಾಲೇಜಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಎಷ್ಟೊಂದು ಅವರು ಏನೆಲ್ಲ ಆಗ್ಬೋದು ಅವಳ ಜೀವನದಲ್ಲಿ, ಅದನ್ನೆಲ್ಲ ಕೂಲಂಕುಷವಾಗಿ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಎಷ್ಟೋ ಸರಿ ಮಹಿಳೆಯರಿಗೆ ಅರ್ಥ ಆಗಿರುತ್ತೆ, ತನಗೆ ಋತುಚಕ್ರ ಹಾಕಿದ ತಕ್ಷಣ ನೆಕ್ಸ್ಟ್ ಮೂಮೆಂಟು ದೇ ಫೀಲ್ ವೆರಿ ಕೂಲ್, ಕಂಫರ್ಟಬಲ್. ಜಸ್ಟ್ ಬಿಫೋರ್ ಪೀರಿಯಡ್ಸ್, 1 day or 2 days ಬಿಫೋರ್ ಪೀರಿಯಡ್ಸು ತುಂಬ ಇರಿಟಬಿಲಿಟಿ ಇರುತ್ತೆ. ಜನರಲಿ ನಾವು ಅದಕ್ಕೆ ಹೆಣ್ಮಕ್ಳಿಗೆ ಏನಾದರೂ ಮೇಜರ್ ಡಿಸಿಷನ್ ಮಾಡ್ತಾರೆ ಅಂದರೆ ಜಸ್ಟ್ ಬಿಫೋರ್ ಪೀರಿಯಡ್ಸ್ ಡಿಸಿಷನ್ ತೊಗೋಬೇಡಿ, ಯು ಮೈಟ್ ಟೇಕ್ ಅ ರಾಂಗ್ ಡಿಸಿಷನ್, ತುಂಬಾ ಇರುತ್ತೆ. ಈಗ ಯಾವ ನಿರ್ದಿಷ್ಟ ವಯಸ್ಸಲ್ಲಿ ಈ PCOD ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ? ಜನರಲಿ ನೋಡುವಂಥದ್ದು ಏನಂದರೆ ಸಾಮಾನ್ಯವಾಗಿ ಟೀನೇಜರ್ಸಲ್ಲಿ ಜಾಸ್ತಿ ಇರುತ್ತೆ. ಅಪ್ ಟು 35 ಇಯರ್ಸ್ವರೆಗೂ PCODs ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಅಪ್ ಟು 35 ಇಯರ್ಸ್. ಸೊ ಆಫ್ಟರ್ 35 ಇಯರ್ಸ್ ಬರೋದೇ ಇಲ್ಲ ಅಂತಲ್ಲ, ಚಾನ್ಸಸ್ ಫ್ರೆಶ್ ಆಗಿ PCOD ಬರೋ ಚಾನ್ಸಸ್ ಇರಲ್ಲ. ಆಮೇಲೆ ಯೂಶ್ವಲಿ ಏನಂದರೆ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಬಂದು ಜನರಲಿ ಹಾರ್ಮೋನ್ ಬೇಸ್ಡ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸರಿ ಆಕೆ ಒಂದು ಪ್ರೆಗ್ನೆನ್ಸಿ ಮತ್ತು ಒಂದು ಲ್ಯಾಕ್ಟೇಷನಲ್ ಟೈಮ್ ಏನಿರ್ತದೆ ಅದಕ್ಕೆ ಎಕ್ಸ್ಪೋಜರ್ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ಬೈ ಡಿಫಾಲ್ಟ್ ರೆಕ್ಟಿಫೈ ಆಗಿಬಿಡುತ್ತೆ. ಸೊ ಆಮೇಲೆ PCOD ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಆ್ಯಸ್ ಏಜ್ ಅಡ್ವಾನ್ಸಸ್ ಅಂದರೆ 35 ಇಯರ್ಸ್ ಆದ ನಂತರ ಅಪ್ ಟು 45 ಇಯರ್ಸ್ವರೆಗೂ ಚಾನ್ಸಸ್ ಆಫ್ PCOD ಕಡಿಮೆ ಆಗ್ತಾ ಬರುತ್ತೆ ಹೊರತು ಜಾಸ್ತಿ ಆಗಲ್ಲ. ಆ್ಯಂಡ್ ಅಫ್ಕೋರ್ಸ್ 45 ಇಯರ್ಸ್ ಆದಮೇಲಂತೂ PCOD ಬರೋ ಚಾನ್ಸಸ್ ಇರೋದಿಲ್ಲ. ಆಫ್ಟರ್ 45 ಇಯರ್ಸ್ ಇಲ್ಲ, ಯಾಕಂದರೆ ಅದು ಮೆನೋಪಾಸ್ ಟೈಮ್ ಬಂದಾಗ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದೇ ಇಲ್ಲ. ಕರೆಕ್ಟ್. ಓಕೆ. ಸೊ ಮೇಡಮ್, ಈಗ PCOD ಅಂತ ಬಂದಾಗ ಇಷ್ಟು ಮಲ್ಟಿಪಲ್ ಸಿಂಪ್ಟಮ್ಸ್ ಇರುತ್ತೆ. ಆ ಟೈಮಲ್ಲಿ ಪ್ರತಿಯೊಬ್ಬರು ಏನಂದರೆ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ, ಬಟ್ ಸ್ಟಿಲ್ ದೇ ಫೀಲ್ ಈ ಇದು ಕ್ಯೂರ್ ಆಗಿಲ್ಲ, ಅದು ರಿಕರೆನ್ಸ್ ಆಗ್ತಾನೆ ಇದೆ. ಸೊ ಹಾಗಾದರೆ ಇದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ನಾವು ಹೋದರೆ ಬೆಟರ್ ಅಂತ ಹೇಳ್ತೀರಾ, ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಹಳಷ್ಟು ನಾವು ಕೇಳ್ಪಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ? ಇಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಬರಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಏಜ್ ಆಫ್ ದ ಪೇಷಂಟ್. ಸೇ ಫಾರ್ ಎಕ್ಸಾಂಪಲ್ ಒಂದು ಟೀನೇಜ್ ಗರ್ಲ್ ಬರ್ತಾಳೆ, ನಾನು ದಪ್ಪ ಇದ್ದೀನಿ, ನನ್ನ ಮುಖದ ಮೇಲೆಲ್ಲ ಹೇರ್ ಗ್ರೋತ್ ಇದೆ. ಆಬ್ವಿಯಸ್ಲಿ ಒಂದು ಟೀನೇಜ್ ಗರ್ಲ್ ಅಂದರೆ ಚೆನ್ನಾಗಿ ಕಾಣಬೇಕು ಅನ್ನೋದು ಸಹಜವಾಗಿ ಬರೋ ಅಂಥದ್ದಲ್ವ. ಸೊ ಆ ಸಮಯದಲ್ಲಿ ಅವಳಿಗೆ ಕಾಸ್ಮೆಟಿಕಲಿ ಶಿ ಶುಡ್ ಲುಕ್ ಗುಡ್. ಸೊ ವಾಟ್ ವಿ ಕ್ಯಾನ್ ಅಡ್ವೈಸರ್ ಅಂಥವ್ರಿಗೆ ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡುವಂಥದ್ದು, ಜನರಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೇಂಟೈನ್ ಮಾಡಿ, ಲೋ ಕಾರ್ಬೋಹೈಡ್ರೇಟ್ ಡಯಟಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್, ಸ್ವೀಟ್ಸು, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಇದನ್ನೆಲ್ಲ ಕಟ್ ಡೌನ್ ಮಾಡಬೇಕು ಅವರು. ಸೊ ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್ ಅಂದರೆ ಅಂದರೆ ಆ್ಯಂಡ್ರೋಜನ್ಸ್ ಎಲ್ಲ ಎಕ್ಸ್ಕ್ರೀಟ್ ಆಗಬೇಕು, ಬಾಡಿಯಿಂದ ಆಚೆಗೆ ಹೋಗ್ಬೇಕಂದ್ರೆ ಅವರು ಸ್ವೆಟ್ ಆಗೋಷ್ಟು ಎಕ್ಸಸೈಸ್ ಮಾಡಬೇಕು ಫಾರ್ 145 minutes to 1 hour. ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ ಎಕ್ಸ್ಕ್ರೀಟ್ ಆದಾಗ ಮೋಸ್ಟ್ ಆಫ್ ದ ಆ್ಯಂಡ್ರೋಜನ್ಸ್ ವಿಲ್ ಗೆಟ್ ಎಕ್ಸ್ಕ್ರೀಟೆಡ್. ಸೊ ಫಿಮಿನೈನ್ ಹಾರ್ಮೋನ್ಸ್ ವಿಲ್ ಬಿಕಮ್ ಡಾಮಿನೆಂಟ್ ಆ್ಯಂಡ್ ನಾರ್ಮಲ್ ಸೈಕಲ್ಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್, ಡಯಟ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಅವ್ರನ್ನ ಹೈಡ್ರೇಟ್ ಮಾಡ್ಕೊಳ್ಬೇಕು. ದಟ್ ಈಸ್ ಪ್ರಿಲಿಮಿನರಿ ಟ್ರೀಟ್ಮೆಂಟ್. ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟು ಅವರು ಒಬೇಸ್ ಇದ್ದರೆ ಒಂದು ಬೇರೆ, ಅಥವಾ ಅದನ್ನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೇಳ್ತೀವಿ, ಜೊತೆಗೆ ಮೆಡಿಕಲ್ ಸಪೋರ್ಟ್ಸ್ ಕೊಡ್ತೀವಿ. ಮೆಡಿಕೇಷನ್ಸ್ ಕೊಡೋದ್ರಿಂದ ಒಂದು ವೆಯ್ಟ್ ಲಾಸ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸು ರೆಕ್ಟಿಫೈ ಆಗ್ತಾ ಹೋಗುತ್ತೆ. ಈಗ ಅವ್ರಿಗೇನಾದ್ರು ಥಿಕ್ ಸ್ಕಿನ್ ಇರುತ್ತೆ ಅಥವಾ ಪಿಗ್ಮೆಂಟೇಷನ್ಸ್ ಇರುತ್ತೆ, ಹೇರ್ ಗ್ರೋತ್ ಇರುತ್ತೆ ಅಂದರೆ ಜೊತೆಗೇ ಹಾರ್ಮೋನಲ್ ಪಿಲ್ಲು ಕೊಟ್ಟಿರ್ತೀವಿ. ಆ ಹಾರ್ಮೋನಲ್ ಪಿಲ್ಲಲ್ಲಿ ಏನಾಗುತ್ತೆ, ಬೋತ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕಾಂಬಿನೇಷನ್ ಪಿಲ್ ಕೊಟ್ಟಾಗ ಸೈಕಲ್ಸ್ ರೆಗ್ಯುಲರೈಸ್ ಆಗ್ತಾ ಹೋಗುತ್ತೆ. ಅವಳ ಬಾಡಿನೂ ಏನಾಗುತ್ತೆ, ಆಲ್ ವೆರೈಟಿ ಹಾರ್ಮೋನ್ಸ್ ಎಕ್ಸ್ಪೋಜರ್ ಸಿಕ್ಕಿದಾಗ ಶಿ ವಿಲ್ ಬಿಕಮ್ ನಾರ್ಮಲ್. ಜೊತೆಗೆ ಅವ್ರಿಗೆ ವೆಯ್ಟ್ ಲಾಸ್ ಮಾಡೋದ್ರಿಂದ PCOD ಕರೆಕ್ಷನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಹೇರ್ ಗ್ರೋತ್ ಇರುತ್ತೆ ಮುಖದ ಮೇಲೆ, ಅವಾಗ ಕಾಸ್ಮೆಟಿಕಲಿ ಕರೆಕ್ಷನ್ಸ್ ಹೇಳ್ತೀವಿ. ಅದಕ್ಕೆ ಅಂತಲೇ ಡರ್ಮೆಟಾಲಜಿಸ್ಟ್ ಇದ್ದಾರೆ, ಕಾಸ್ಮೆಟಾಲಜಿಸ್ಟ್ ಇದ್ದಾರೆ, ಲೇಸರ್ ಟ್ರೀಟ್ಮೆಂಟ್ ಇದೆ ಇವಾಗ. ಸೊ ಆ ಥರ ಕಾಸ್ಮೆಟಿಕ್ ಟ್ರೀಟ್ಮೆಂಟು ಸೈಮಲ್ಟೇನಿಯಸ್ಲಿ ಮಾಡ್ಕೊಳಕ್ಕೆ ಹೇಳ್ತೀವಿ. ಒಂದು ವೇಳೆ PCOD ಸ್ವಲ್ಪ ಲೇಟರ್ ಏಜ್, ವೆನ್ ಶಿ ಗೆಟ್ಸ್ ಮ್ಯಾರಿಡ್, ಆ ಟೈಮಲ್ಲಿ ಬಂದಾಗ ವಿ ಹ್ಯಾವ್ ಟು ಟ್ರೀಟ್ ಅಗ್ರೆಸಿವ್ಲಿ. ಬಿಕಾಸ್ PCODಯಿಂದ ಇನ್ಫರ್ಟಿಲಿಟಿ ಆಗ್ಬೋದು, ಮಕ್ಕಳು ಆಗದೆ ಇರೋ ಬಂಜೆತನ ಬರೋ ಸಾಧ್ಯತೆ ಇರುತ್ತೆ. ಸೊ ಅವಾಗ ನಾವು ಅಗ್ರೆಸಿವ್ ಟ್ರೀಟ್ ಮಾಡ್ತೀವಿ. ಇದ್ರ ಜೊತೆಗೆ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಫರ್ಟಿಲಿಟಿ ಎನ್ಹಾನ್ಸ್ ಮಾಡೋಕ್ಕೆ, ಬೆಟರ್ ಮಾಡಲಿಕ್ಕೆ, ಬಂಜೆತನ ಹೋಗ್ಲಾಡ್ಸೋಕ್ಕೆ, ಮಕ್ಕಳಾಗಲಿಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಅವರಿಗೆ ನಾರ್ಮಲಾಗಿ ಹೇಗೆ ಮೆನ್ಸ್ಟ್ರೇಷನ್ ಆದಮೇಲೆ ಯಾವ ಟೈಮ್ನಲ್ಲಿ ಇಂಟರ್ಕೋರ್ಸ್ ಮಾಡಬೇಕು ಅಥವಾ ಫರ್ಟೈಲ್ ಪೀರಿಯಡ್ ಇರುತ್ತೆ, ಯಾವಾಗ ಮಾಡಿದ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗುತ್ತೆ, ಈ ಥರದೊಂದು ಎಜುಕೇಷನ್ ಜೊತೆಗೆ ಓವುಲೇಷನ್ ಇಂಡಕ್ಷನ್ ಅಂತ ಮಾಡ್ತೀವಿ. ಯಾಕಂದರೆ ಈ ಥರ PCOD ಇದ್ದಾಗ ಅವ್ರಿಗೆ ಓವುಲೇಷನ್ ಆಗ್ತಾ ಇರಲ್ಲ, ಎಗ್ ಸರಿಯಾಗಿ ಡೆವಲಪ್ಮೆಂಟ್ ರಿಲೀಸ್ ಆ ಪ್ರಾಸೆಸ್ ಆಗ್ತಾ ಇರಲ್ಲ. ಸೊ ಅದರಿಂದ ಓವುಲೇಷನ್ ಆಗಲಿಕ್ಕೆ ಸಪೋರ್ಟಿವ್ ಮೆಡಿಕೇಷನ್ಸ್ ಕೊಡಬೇಕಾಗತ್ತೆ ಆ ಗ್ರೂಪ್ ಆಫ್ ಪೇಷಂಟ್ಸ್ಗೆ. ಸೊ ಅಲ್ಲಿ ಟಾರ್ಗೆಟ್
ಬಂದು ಎಗ್ ಡೆವಲಪ್ಮೆಂಟ್ ರಿಲೀಸಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. 1 ಮಂತಲ್ಲಿ ಆಗ್ಬೋದು, ಇನ್ನೊಂದು ಮಂತಲ್ಲಿ ಆಗದೆ ಇರ್ಬೋದು, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆಗದೆ ಇರ್ಬೋದು, ಎಷ್ಟೋ ಸೈಕಲ್ಗಳಲ್ಲಿ 3-4 ತಿಂಗಳು ಆಗದೆ ಇರ್ಬೋದು. ಎಗ್ ರಿಲೀಸ್ ಆಗದೆ ಆಕೆ ಗರ್ಭಿಣಿ ಆಗ್ಲಿಕ್ಕೆ ಆಗಲ್ಲ. ಸೊ ಈ ಥರದ್ದು ಪ್ರಾಬ್ಲಮ್ಸನ್ನು ನಾವು ಅಗ್ರೆಸಿವ್ ಆಗಿ ಟ್ರೀಟ್ ಮಾಡಿ ಅಲ್ಲಿ ಟಾರ್ಗೆಟ್ ಬಂದು ಅವ್ರಿಗೆ ಒಂದು ಪ್ರೆಗ್ನೆನ್ಸಿ ಅಚೀವ್ ಮಾಡಬೇಕು, ಹೆಲ್ತಿಯಾಗಿ ಇರುವಂಥ ಒಂದು ಮಗು ಡೆಲಿವರಿ ಮಾಡಬೇಕು. ಸೊ ಅಲ್ಲಿ ಟಾರ್ಗೆಟ್ ಬೇರೆ ಇರುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ಪ್ರೋಟೋಕಾಲೇ ಬೇರೆ ಬರುತ್ತೆ. ಸೊ ಒಂದು ವೇಳೆ ಅದರಲ್ಲಿ ಸರಿ ಹೋಗಿಲ್ಲ, ತುಂಬ ಸಿವಿಯಾರಿಟಿ ಆಫ್ PCOD ಇದೆ, ಓವಲೇಷನ್ ಆಗ್ತಾನೆ ಇಲ್ಲ ಅಥವಾ ಆಕೆ ಕನ್ಸೀವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಆ ಗ್ರೂಪ್ ಆಫ್ ಪೇಷಂಟ್ಸಲ್ಲಿ ಲ್ಯಾಪ್ರೋಸ್ಕೋಪಿ ಬರುತ್ತೆ. ಸೊ ಲ್ಯಾಪ್ರೋಸ್ಕೋಪಿ ಮಾಡಿ ಅದರಲ್ಲಿ ಆ ಅಡ್ಡಾಶೆಗಳ ಮೇಲಿರುವಂಥ ಗುಳ್ಳೆಗಳನ್ನ ಪಂಚರ್ ಮಾಡಿದಾಗ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೆಕ್ಟಿಫೈ ಆಗುತ್ತೆ, ಓವರೀಸು ಆ್ಯಕ್ಟಿವ್ ಆಗ್ತವೆ. ಆ್ಯಕ್ಟಿವ್ ಆದಾಗ ನಾರ್ಮಲ್ ಪ್ರೊಡಕ್ಷನ್ ಆಫ್ ಹಾರ್ಮೋನ್ ಶುರು ಆಗಿಬಿಡುತ್ತೆ. ಸೊ ಶಿ ವಿಲ್ ಬಿಕಮ್ ಪ್ರೆಗ್ನೆಂಟ್. ಸೊ ಅದು ಒಂದು ಪಾಸಿಬಿಲಿಟಿ. ಸೊ ಅರ್ಲಿಯರ್ ಪೀರಿಯಡ್ನಲ್ಲಿ ಲ್ಯಾಪ್ರೋಸ್ಕೋಪಿಗೆ ಮುಂಚೆ ಎಲ್ಲ ನಾವು ಓಪನ್ ಸರ್ಜರಿ ಮಾಡಿ ವೆಡ್ಜ್ ರಿಸೆಕ್ಷನ್ ಅಂತ ಮಾಡ್ತೀವಿ. ಪಾರ್ಟ್ ಆಫ್ ದ ಓವರಿ ಕಟ್ ಮಾಡಿ ತೆಗೆದುಬಿಟ್ರೆ ಓವರಿ ಸ್ಟಿಮ್ಯುಲೇಟ್ ಆಗುತ್ತೆ. ಬೈ ಡಿಫಾಲ್ಟ್ ಓವರಿ ನೇಚರೇ ಹಾಗೆ, ಅಂಡಾಶಯದ ನೇಚರೇ ಹಾಗೆ ಇರೋದ್ರಿಂದ ಸೊ ಅದು ಓವರಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಈ ಥರದ್ದು ಲ್ಯಾಪ್ರೋಸ್ಕೋಪಿಕ್ ಟ್ರೀಟ್ಮೆಂಟ್ ಮಾಡೋ ಸಮಯದಲ್ಲಿ ಇನ್ಫರ್ಟಿಲಿಟಿ ಇದ್ದರೆ ಹಿಸ್ಟ್ರೋಸ್ಕೋಪಿಕ್ ಅಂದರೆ ಗರ್ಭಕೋಶದ ಒಳಭಾಗದಲ್ಲೂ ಸಹ ನಾವು ನೋಡಿ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ, ಅದರೊಳಗಡೆ ಒಂದು ಎಂಡೋಮೆಟ್ರಿಯಲ್ ಲೈನಿಂಗ್ ಇರುತ್ತೆ, ಅದರಲ್ಲಿ ವ್ಯತ್ಯಾಸ ಇದೆ, ಅದು ಬಯಾಪ್ಸಿ ಮಾಡುವಂಥದ್ದು. 2 ಕಡೆ ಅಂಡನಾಳಗಳಿರುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಅಂತ, ಅದು ಓಪನ್ ಇದೆಯಾ. ಸೊ ಕಂಪ್ಲೀಟ್ ಇನ್ಫರ್ಟಿಲಿಟಿ ವರ್ಕ್ ಎಟ್ ಒನ್ ಟೈಮ್ ಆಗುತ್ತೆ. ಅದು ಓನ್ಲಿ ಇನ್ ಪೇಷಂಟ್ಸ್ ಇನ್ಫರ್ಟೈಲ್ ಇದ್ದು PCOD ಇದೆ ಅಂದಾಗ ದಿಸ್ ವಿಲ್ ಬಿ ಬೆನಿಫಿಷಿಯಲ್, ಬಟ್ ನಾಟ್ ಆಲ್ ಪೇಷಂಟ್ಸ್ ವಿಲ್ ರಿಕ್ವೈರ್ ಲ್ಯಾಪ್ರೋಸ್ಕೋಪಿ. ಓಕೆ. ಸೊ ಆ ಮೂಮೆಂಟಲ್ಲಿ ಅದನ್ನು ರಫ್ಚರ್ ಮಾಡ್ತೀರಾ ಯಾವುದನ್ನು, ಸಿಸ್ಟ್ಗಳನ್ನ. ಸೊ ಅದಾದ ನಂತರ ಏನಾದರೂ ಮತ್ತೆ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ತೆಗೆದುಕೊಂಡಿರೋದನ್ನು ಮುಂದುವರಿಸ್ಕೊಂಡ್ರೆ ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತೆ ಅದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳನ್ನ ನಾವು ಕಡಿಮೆ ಮಾಡ್ಕೋಬಹುದಾ? ಖಂಡಿತ. ಏಕೆಂದರೆ ಒಂದ್ಸರಿ ಒಂದು ವುಮೆನ್ PCOD ಇಂದ ಸಫರ್ ಆಗಿರ್ತಾರೆ ಅಂದರೆ ಅವ್ರಿಗೆ ಶಿ ವುಡ್ ಹ್ಯಾವ್ ನೋನ್ ವಾಟ್ ಈಸ್ ದ ರೀಸನ್ ಫಾರ್ ಟು ಹ್ಯಾವ್ ಅ PCOD ಅಂತ. ಸೊ ಜನರಲ್ ಫಾಲೋಅಪ್ ಏನಿರುತ್ತೆ, ನೀವು ಡಯಟ್ ಮೇಂಟೈನ್ ಮಾಡಿ, ಎಕ್ಸಸೈಸ್ ಮಾಡಿ, ಈ ಥರದ್ದು ಏನಿರುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಇರುತ್ತೆ, ಸ್ಟ್ರೆಸ್ಸಿಂದನೂ PCOD ಬರುತ್ತೆ. ಸೊ ಇಫ್ ಯು ಆರ್ ವರ್ಕಿಂಗ್ ವುಮೆನ್, ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ, ಅದನ್ನು ನೀವು ವ್ಯತ್ಯಾಸ ಮಾಡಿ, ಅದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಇನ್ವೇರಿಯಬ್ಲಿ ಶಿಲ್ ಫಾಲೋ ಬಿಕಾಸ್ ಯು ವುಡ್ ಹ್ಯಾವ್ ಸಫರ್ಡ್. ಎರಡನೇದು ಏನಂದರೆ ಆ ಥರ ಇದ್ದಾಗ ನಾವು ಅಲ್ಲಿ ಅಚೀವ್ಮೆಂಟ್ ಇರೋದು ಇನ್ಫರ್ಟಿಲಿಟಿ ಕರೆಕ್ಷನ್ಸ್ ಆಯಿತು ಅಂದಿದ ತಕ್ಷಣ ಒಂದು ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಏನಾಗುತ್ತೆ, ಬಾಡಿ ಚೇಂಜಸ್ ಆಗುತ್ತೆ, ಹಾರ್ಮೋನ್ಸ್ ವ್ಯತ್ಯಾಸ ಆಗುತ್ತೆ. ಸೊ ಆವಾಗ ರಿಕರೆನ್ಸ್ ಆಗೋ ಚಾನ್ಸಸ್ಸು ವೆರಿ ಲೆಸ್. ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಕ್ರಾಸ್ ಮಾಡಿ ಲ್ಯಾಕ್ಟೇಷನ್ ಪೀರಿಯಡ್ ಅಂದರೆ ಡಿಫ್ರೆಂಟ್ ಹಾರ್ಮೋನ್ಸ್ ಅವ್ರಿಗೆ ಎಕ್ಸ್ಪೋಜರ್ ಆಯಿತು ಅಂದಿದ ತಕ್ಷಣ ರಿಕರೆನ್ಸ್ ಚಾನ್ಸಸ್ ಆರ್ ವೆರಿ ವೆರಿ ಲೆಸ್. ಸೊ ಅವರಿಗೆ ಮತ್ತೆ ಬಂದ್ಬಿಡುತ್ತೆ ಅನ್ನೋದಕ್ಕಿಂತ ವಾಟ್ ಆರ್ ದ ಫ್ಯಾಕ್ಟರ್ಸ್ ಫಾರ್ ಪ್ರೊವೋಕಿಂಗ್ ಟು ಹ್ಯಾವ್ ದಿಸ್ ಅನ್ನೋದನ್ನು ಅವ್ರಿಗೆ ಗೊತ್ತಿರುತ್ತೆ. ಸೊ ಲೈಫ್ ಸ್ಟೈಲ್ ಅಂತ ಅಂದರೆ ಸೆಡೆಂಟ್ರಿ ವರ್ಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಾರೆ 8 hours 10 hours, ಅವರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಡ್ರಗ್ ಅಬ್ಯೂಸು, ಆಲ್ಕೋಹಾಲ್ ಕನ್ಸಂಪ್ಷನ್ಸು, ಈ ಥರದ್ದು ಸ್ವಲ್ಪ ಲೈಫ್ ಸ್ಟೈಲ್ಸ್ ವ್ಯತ್ಯಾಸಗಳು ಮಾಡ್ಕೋಬೇಕು. ಕೆಲವೊಂದು ಫುಡ್ ಹ್ಯಾಬಿಟ್ಸ್ ವ್ಯತ್ಯಾಸ, ಲಾಟ್ ಆಫ್ ಫ್ರೂಟ್ಸ್ ತೊಗೊಳ್ಬೇಕು, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು, ಮಕ್ಳಿಗೆ ಹೇಳ್ದಂಗೆಲ್ಲ ಹೇಳಲೇಬೇಕಾಗತ್ತೆ. ಸೊ ಆ ಥರ ವೆರಿ ಹೆಲ್ತಿ ಫುಡ್ ಹ್ಯಾಬಿಟ್ಸು, ಹೆಲ್ತಿ ಲೈಫ್ ಸ್ಟೈಲ್ ಅವ್ರು ಮೇಂಟೈನ್ ಮಾಡಬೇಕು. ಒನ್ಸ್ ಎ PCOD ಶಿ ಹ್ಯಾಸ್ ಟು ಮೇಂಟೈನ್ ದಟ್. ಸೊ ಈ ಸಮಸ್ಯೆ ನಿಮಗೆ ಬಂದಿದೆ ಅಂತ ನಿಖರವಾಗಿ ನಾವು ಅದನ್ನು ಗೊತ್ತು ಮಾಡ್ಕೊಳ್ಬೇಕು ಅಂದರೆ ಯಾವ ಥರ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ? ಜನರಲಿ ಏನಂದರೆ ಒಂದು ಅವರು ಡಯಾಗ್ನೋಸ್ ಮಾಡೋದಕ್ಕೆ ಒಂದು ಹಿಸ್ಟ್ರಿ ಇರುತ್ತೆ. ಈಗಾಗಲೇ ಹೇಳ್ದಂಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅವ್ರದ್ದು, ಮತ್ತು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಏನೆಲ್ಲ ಫ್ಯಾಕ್ಟರ್ಸ್ ಇದೆ PCOD ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಕೆಲವೊಂದು ಹಾರ್ಮೋನಲ್ ಟೆಸ್ಟ್ ಮಾಡ್ತೀವಿ. ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್, ಟೆಸ್ಟೋಸ್ಟೆರಾನ್, FSH, LH, ಪ್ರೊಲ್ಯಾಕ್ಟಿನ್ ಅಂತ ಹೀಗೆ ಹಲವಾರು ಹಾರ್ಮೋನ್ಸು. ಮತ್ತು ಅದಲ್ಲದೆ ಫರ್ಟಿಲಿಟಿ ರಿಲೇಟೆಡ್ಗೆ EMH ಅಂತ ಚೆಕ್ ಮಾಡ್ತೀವಿ. ಮತ್ತು ಒಂದು ಅಲ್ಟ್ರಾಸೌಂಡ್, ಬೇಸಿಕ್ ಅಲ್ಟ್ರಾಸೌಂಡ್ ಆಫ್ ದ ಪೆಲ್ವಿಸ್ನಲ್ಲಿ ಓವರೀಸ್ ಎಷ್ಟು ದೊಡ್ಡದಿದೆ, ನಾರ್ಮಲ್ ಸೈಜ್ಗಿಂತ ದೊಡ್ಡದಿದೆಯಾ, ಅದ್ರ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಿದೆಯಾ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ದೀಸ್ ಆರ್ ದ ಬೇಸಿಕ್ ಟೆಸ್ಟ್ ಮೋರ್ ದೆನ್ ಸಫಿಷಿಯಂಟ್ ಟು ಡಯಾಗ್ನೋಸ್ PCOD. ಓಕೆ, ಸೂಪರ್. ಸೊ ಹಾಗಾಗಿ ಒಟ್ಟಾರೆ PCOD ಸಮಸ್ಯೆ ಬಂದರೂ ಕೂಡ ಅದನ್ನು ನಾವು ಶಮನ ಮಾಡ್ಕೊಳ್ಬೋದು, ಕ್ಯೂರ್ ಮಾಡ್ಕೊಳ್ಬಹುದು. ಬಟ್ ಅರ್ಲಿ ಡಿಟೆಕ್ಷನ್ ಇದ್ದರೆ ಬೆಸ್ಟ್ ಅಂತ ಹೇಳ್ತೀರಾ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಒಂದು PCOD ಹಾಗೂ PCOSನ ಒಂದು ವ್ಯತ್ಯಾಸಗಳನ್ನು ನಾವು ಹೇಗೆ ಗೊತ್ತು ಮಾಡ್ಕೊಳ್ಬೇಕು ಅಂತ ಸವಿವರವಾಗಿ ತಿಳಿಸ್ಕೊಡೋಕ್ಕೆ ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, PCOD ಸಮಸ್ಯೆನ ತುಂಬ ಸಂಕೀರ್ಣವಾದಂಥ ಸಮಸ್ಯೆನ ಸರಳವಾಗಿ ನಾವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು, ಆ ಒಂದು ಸಿಂಪ್ಟಮ್ಸ್ ಗುಣಲಕ್ಷಣಗಳನ್ನು ಯಾವ ರೀತಿ ಪತ್ತೆ ಹಚ್ಚಬೇಕು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಸಮಗ್ರವಾಗಿ ನಿಮ್ಮ ಮುಂದೆ ತೆರೆದಿಟ್ಟರು ನಮ್ಮ ಡಾಕ್ಟರ್ ಪುಣ್ಯವತಿ ನಾಗರಾಜ್ ಮೇಡಮ್ ಅವರು. ಸೊ ನಿಮ್ಮಲ್ಲಿ ಇಂತಹ ಸಮಸ್ಯೆಗಳೇನಾದರೂ ಕಾಣಿಸ್ಕೊಂಡಲ್ಲಿ ನೀವು ಒಮ್ಮೆ ಭೇಟಿ ಕೊಟ್ಟು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೋದು ಅಂತ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ನಮಸ್ಕಾರ.